ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾಕೆ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ದ್ವಂದ್ವ ನಿಲುವು ತೆಗೆದುಕೊಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹಿಂದೆ ಈಶ್ವರಪ್ಪನವರ ಪ್ರಕರಣದಲ್ಲಿ ಅವತ್ತು ಗುತ್ತಿಗೆಯೇ ಮಂಜೂರಾಗಿರಲಿಲ್ಲ, ಟೆಂಡ್ರೇ ಕರೆದಿರಲಿಲ್ಲ. ಟೆಂಡರ್ ಕರಲಿಲ್ಲ ಅಂತಂದರೆ ವರ್ಕ್ ಆರ್ಡರ್ ಇಶ್ಯೂ ಆಗೋ ಪ್ರಶ್ನೆ ಬರಲ್ಲ, ವರ್ಕ್ ಆರ್ಡರ್ ಇಶ್ಯೂ ಆಗಲಿಲ್ಲ ಅಂದರೆ ಅಗ್ರಿಮೆಂಟ್ ಆಗೋ ಪ್ರಶ್ನೆ ಬರಲ್ಲ. ಆದರೂ ನಾನು ಕೆಲಸ ಮಾಡಿದ್ದೀನಿ ಅಂತ ಬಿಲ್ ಕೊಡಬೇಕು ಅಂತ ಸಂತೋಷ್ ಪಾಟೀಲು ಸತತವಾಗಿ 7-8 ತಿಂಗಳುಗಳ ಕಾಲ ಪ್ರಯತ್ನ ಮಾಡ್ದ. ನಿಯಮಗಳಲ್ಲಿ ಅವಕಾಶ ಇಲ್ಲ, ಗುತ್ತಿಗೆನೇ ಹಣನೇ ಮಂಜೂರಾಗಿದೆ, ನೀವು ಟೆಂಡರ್ನೇ ಕರೀದಲ್ಲ, ನಾನು ಕೆಲಸ ಮಾಡಿದ್ದೀನಿ ದುಡ್ಡು ಕೊಡಿ ಅಂತ ಹೇಳಿದ್ರೆ ನಿಯಮಗಳಲ್ಲಿ ಅವಕಾಶ ಆಗಲ್ಲ. ಅದನ್ನೇ ಸ್ಪಷ್ಟವಾಗಿ ಹೇಳಿದರು, ನಿಯಮಗಳಲ್ಲಿ ಬರೋಲ್ಲಪ್ಪ ಅಂಥೇಳಿ. ನಾಳೆ ಯಾರು ನನ್ನನ್ನು ಚೀಫ್ ಮಿನಿಸ್ಟ್ರು ಮಾಡದೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ಸಿದ್ದರಾಮಯ್ಯನವರೇ ನೀವು ನನಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು, ನಾನಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಆರೋಪಿ ಮಾಡಲಿಕ್ಕಾಗತ್ತೆ ಅವನು ಆತ್ಮಹತ್ಯೆ ಮಾಡಿಕೊಂಡ್ರೆ. ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಹಾಗೆ ಆಯಿತು. ಅಷ್ಟಾದಮೇಲೂ ಕೂಡ ಅವರು ಸಾರ್ವಜನಿಕ ಸಂಶಯವನ್ನು ದೂರಗೊಳಿಸೋದಕ್ಕೆ ರಾಜೀನಾಮೆ ಕೊಟ್ಟರು. ಆದರೆ ಇಲ್ಲಿ ಈ ಪ್ರಕರಣ ಹಾಗಲ್ಲ. ಈ ಪ್ರಕರಣದಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ತಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಗಳನ್ನು ನಕಲಿ ಬ್ಯಾಂಕು ಖಾತೆ ತೆರೆದು ಇನ್ನೊಂದು ಬ್ರಾಂಚಿಗೆ ಹಣ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ RBL ಹೈದರಾಬಾದಿಗೆ ಟ್ರಾನ್ಸ್ಫರ್ ಮಾಡಿ, ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಬೇನಾಮಿ ಖಾತೆಗಳನ್ನು ತೆರೆದು ಅಲ್ಲಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಷ್ಟು ಅಂಗೈ ಹುಣ್ಣಿನ ಸ್ಪಷ್ಟವಾಗಿ ಪ್ರಕರಣ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆ ತಗೊಳ್ತಾ ಇಲ್ಲ. ನನಗೆ ಅನುಮಾನ ಬರ್ತಾ ಇದೆ, ಸರ್ಕಾರದೇ ಪಾತ್ರ ಇರಬೇಕೇನೋ ಇದರಲ್ಲಿ ಅಂತ. ಇವರು ಯಾಕೆ ತಗೊಳ್ತಾ ಇಲ್ಲ? ಇಷ್ಟು ಅಂಗೈ ಹುಣ್ಣಿನ ಸ್ಪಷ್ಟವಾಗಿದ್ದಾಗಲೂ ಕೂಡ ಸಚಿವರ ರಾಜೀನಾಮೆ ಪಡೆದಿಲ್ಲ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸಿಲ್ಲ, ಭ್ರಷ್ಟಾಚಾರದ ಪ್ರಕರಣ ದಾಖಲಿಸಿಲ್ಲ. ಇದೆಲ್ಲ ಮಾಡದೇ ಇರೋದನ್ನು ನೋಡಿದಾಗ ನನಗೆ ಈ ಸರ್ಕಾರವೇ ಇದರಲ್ಲಿ ಪಾತ್ರ ವಹಿಸಿದೆಯೇನೋ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ನಾವು ನಮ್ಮ ಅಧ್ಯಕ್ಷರು ಈಗಾಗಲೇ ಗಡುವು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ 6ನೇ ತಾರೀಕಿನವರೆಗೂ ಗಡುವು ಕೊಟ್ಟಿದ್ದಾರೆ. 6 ಒಳಗಡೆ ಅವರು ರಾಜೀನಾಮೆ ಪಡೆದೇ ಇದ್ದರೆ ನಾವು ಸರ್ಕಾರವೇ ಇದರೊಳಗಡೆ ಶಾಮೀಲಾಗಿದೆ ಅಂತ ಭಾವಿಸಬೇಕಾಗತ್ತೆ ಮತ್ತು ಸರ್ಕಾರದ ವಿರುದ್ಧವೇ ನಾವು ಹೋರಾಟವನ್ನು ಮಾಡ್ತೇವೆ. ರಾಜೀನಾಮೆ ಪಡೆಯೋದು ಮಾತ್ರ ಅಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಕ್ಕೆ ಏನು ಬೇಕು ಎಲ್ಲ ರೀತಿಯ ಒತ್ತಡವನ್ನು ನಾವು ಹಾಕ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.